ನಮಸ್ಕಾರ. ಇವತ್ತು ವಿಶೇಷ ಏನಂತ ಹೇಳಿದ್ರೆ, ನಾವು ಬಿ ಪ್ಯಾಕ್ ಸಂಸ್ಥೆಯಲ್ಲಿ ನಾವು ಸಿವಿಕ್ ಲೀಡರ್ ಆಗಿದ್ದೀವಿ. ಅಲ್ಲಿ ಕೊಟ್ಟಿರತಕ್ಕಂಥ ಟ್ರೈನಿಂಗ್ ನಮಗೆ ಭಾಳ ಉಪಯೋಗ ಆಗಿತ್ತು. ಅಲ್ಲಿ ನಾನು ಬಂದ್ಬಿಟ್ಟು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 35 ವರ್ಷದಿಂದ ಸೇವೆ ಮಾಡೋದ್ರಿಂದ ನನ್ನ ಸಬ್ಜೆಕ್ಟ್ ತಗೊಂಡು ಟ್ರಾನ್ಸ್ಪೋರ್ಟಲ್ಲಿ ನಾವು ಇರೋದ್ರಿಂದ ಈ ಹೆಣ್ಮಕ್ಳಿಗೆ ನಾವು ಗಾಡಿ ಕಲಿಸಿ ಅವ್ರಿಗೆ ಗಾಡಿಗಳು ಕೊಡಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಆ ರಿಕ್ವೆಸ್ಟಲ್ಲಿ ದೀಪಕ್ಕಿಂದ ನಮಗೆ ಸುಮಾರು ಒಂದು 100 ಜನಕ್ಕೆ ನಮಗೆ CGI ಕಡೆಯಿಂದ ಹೆಲ್ಪ್ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಸೂರ್ಯ ಫೌಂಡೇಶನ್ ಅಂತ ಹೇಳ್ಬಿಟ್ಟು ನಮ್ಮ ಶರವಣ ಅವರು ಒಂದು 200 ಜನಕ್ಕೆ ಅವರು ನಮ್ಗೆ ಹಣ ಸಹಾಯ ಮಾಡಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ವಿ. ಆ ಟ್ರೈನಿಂಗ್ ಹೆಂಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಮನೇಲಿ ಫಸ್ಟು ಒಪ್ಪಿಗೆ ತೊಗೊಳ್ತೀವಿ. ಅವರು ಯಾರೇ ಮುಂದಕ್ಕೆ ಬಂದರೂ ಕೂಡ ಅವ್ರ ಮನೆಗೆ ಹೋಗಿ ಒಂದು NOCಯಲ್ಲಿ ಫಾರ್ಮಲ್ಲಿ ಸೈನ್ ಮಾಡ್ಕೊಬರ್ಬೇಕು. 42 ವಯಸ್ಸಿಂದ ಒಂದು 45 ವಯಸ್ಸು ಒಳಗಡೆ ಇರತಕ್ಕಂಥ ಹೆಣ್ಮಕ್ಳನ್ನ ಕರೆಸಿ ಅವ್ರಿಗೆ ಇಂಟ್ರ್ಯೂ ಮಾಡಿಸಿ ಅವ್ರಿಗೆ ಎಲ್ಲೆಲ್ಲಿ ಮಾಡಿಸ್ತೀವಿ. ಫಸ್ಟು ಎಲ್ಲೆಲ್ಲಿ ಮಾಡಿದ ನಂತರ 40 ದಿವಸ ಟ್ರೈನಿಂಗ್ ಕೊಡ್ತೀವಿ. ಆ 40 ದಿವಸದಲ್ಲಿ ಯಾವ ಸಾಟರ್ಡೆ ಬರುತ್ತೋ ಅವತ್ತಿನ ದಿವಸ ಎಲ್ಲ ಅವ್ರಿಗೆ ಸೇಫ್ಟಿ ಬಗ್ಗೆ, ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಎಲ್ಲ ಕೊಟ್ಟು ಇದನ್ನೆಲ್ಲ ಮಾಡಿದ್ಮೇಲೆ ಅವ್ರಿಗೆ DL ಕರ್ಕೊಂಡು ಹೋಗ್ತೀವಿ. DL ಆಗುತ್ತೆ. DL ಆಗಿದ ತಕ್ಷಣ ಅವ್ರಿಗೆ ಯಾರು ಅವ್ರಿಗೆ ಹೆಲ್ಪ್ ಮಾಡತಕ್ಕಂಥ ಜನಗಳಿದ್ದಾರೆ ಅಂತೇಳಿ ಮತ್ತೆ ನಾವು BPAC ಹೋಗ್ತೀವಿ. ಅಲ್ಲಿಂದ ನಮಗೆ ಸುಮಾರು ಭಾಳಷ್ಟು ಜನಕ್ಕೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದರಲ್ಲಿ CGI ಕಡೆಯಿಂದ ಬಂದು ನಮಗೆ DLಗೂ ಕೊಟ್ಟು ಮತ್ತು ಅವರು ಆಟೋಗಳಿಗೂ ಇವತ್ತು ವಿತರಣೆ ಮಾಡಿದ್ದಾರೆ. ಲಾಸ್ಟ್ ವೀಕಲ್ಲಿ ಲಯನ್ಸ್ ಕ್ಲಬ್ಬಿಂದ ಒಂದು 15 ಗಾಡಿಗೆ ಕೊಟ್ಟರು. ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದರು. ಅವ್ರ ಕಡೆಯಿಂದ ನಾನು ಒಂದು 10 ಜನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ಬಿಂದ ರಾಜೇಶ್ ಕುಮಾರ್ ಅಂತೇಳಿ JP ನಗರ್ ಪ್ರೆಸಿಡೆಂಟ್ ಅವರು ನಾನು ಒಂದು 10 ಜನಕ್ಕೆ ನಾನು ಪ್ಲಾನ್ ಮಾಡಿಕೊಡ್ತೀನಿ ಸರ್ ಅಂತೇಳಿ. ಇನ್ನಷ್ಟು ಜನ ಬಂದ್ಬಿಟ್ಟು ನನಗೆ ಕಿವಿಯಲ್ಲಿ ಹೇಳಿದ್ರು, ನನಗೆ ಸ್ಟೇಜಲ್ಲಿ ಏನು ಹೇಳಕ್ಕೆ ಹೋಗಬೇಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ. ಇಂಥದ್ದನ್ನೆಲ್ಲ ನಾವು ಮಾಡಿದಾಗ ನನಗೆ ಭಾಳ ಖುಷಿ ಆಗುತ್ತೆ. ಇವತ್ತು ಭಾಳಷ್ಟು ಹೆಣ್ಮಕ್ಳು ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿದೆ, ಅವ್ರ ಮನೆ ಕೆಲಸ ಮಾಡಿರ್ತಾರೆ. ನಾವು ಪ್ಲಾನ್ ಮಾಡಿದ್ದು ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಬೆಂಗಳೂರಲ್ಲಿ ಸುಮಾರು ಒಂದು 570 ಜನಕ್ಕೆ ನಾವು ಈಗಾಗಲೇ ಕಲಿಸ್ಕೊಟ್ಟಿದ್ದೀವಿ. ನಮ್ಮ ಟಾರ್ಗೆಟು ನಾವು ರಿಕ್ವೆಸ್ಟ್ ಮಾಡಿದೆ, ಅಷ್ಟಕ್ಕೂ ಹೆಲ್ಪ್ ಆಗುತ್ತೆ. ಈ 5,000 ಜನನೂ ಬಂದು ನಮ್ಮ ಬೆಂಗಳೂರು ಸಿಟಿಗೆ ಗಾಡಿ ಓಡಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಸರ್ಕಾರ ಕೊಡ್ತಾಯಿದ್ದಾರೆ. ಎಕ್ಸಾಂಪಲ್ ಪೀಸ್ ಆಟ ಇರ್ಬೋದು, ನಮ್ಮ ಆದರ್ಶ ಸಂಘಟನೆ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮಾಡೋದ್ರಿಂದ ಖಂಡಿತ ಸರ್. ಈಗ ನಾವು ಮೈಸೂರಲ್ಲಿ ಯಾರೋ ಬಂದು ನಮ್ಮನ್ನು ಕೇಳಿದಾಗ ಮೈಸೂರಿಗೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೂ ಯಾರು ದಾನಿಗಳನ್ನ ಹುಡುಕ್ತೀವಿ. ಅಲ್ಲಿ ಬಂದಾಗ ನಾವು ಮೈಸೂರಲ್ಲಿ ಕೂಡ ಮಾಡೋಕ್ಕೆ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. ಮಾತಾಡೋಕ್ಕೆ ಹೋದರೆ ಸರ್ಕಾರದವರು ಬಜಾಜ್ ಕಂಪನಿಯಲ್ಲಿ GPS ಹಾಕ್ಕೊಂಡಿದ್ದಾರೆ. ಇದನ್ನು ನಾವು ತಗೊಂಡೋಗಿ ಪೊಲೀಸ್ ಕಮಿಷನರ್ ಹತ್ರ ಕೂಡ ನಾವು ಮಾತಾಡಿದ್ದೀವಿ. ಈ ಎಷ್ಟು ಜನ ಹೆಣ್ಮಕ್ಳು ಕೊಡ್ತೀವೋ ಅದನ್ನು ಸೇಫ್ಟಿ ಅಂತ ಅದನ್ನು ಅವ್ರ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಬಟನ್ ಇಟ್ಟಿರ್ತಾರೆ. ಆ ಬಟನ್ನ ಒತ್ತಿದ್ರೆ ಅವ್ರಿಗೆ ಎಲ್ಲೇ ಏನೇ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಕೊಡ್ತೀನಿ ಅಂತ ಕಮಿಷನರ್. ನಾನು BPAC ಸಿವಿಕ್ ಲೀಡರು. ಇದಕ್ಕೆ ಮುಂಚೆ ಬಂದ್ಬಿಟ್ಟು ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಈಗಲೂ ಕಂಟಿನ್ಯೂ ಮಾಡ್ತಾರೆ.